ಬಂಧುಗಳೇ ನಮಸ್ಕಾರ. ನಾನಿವತ್ತು ಕರ್ನಾಟಕ ಚಿತ್ರಕಲಾ ಪರಿಷತ್ತಲ್ಲಿದ್ದೀನಿ. ಅಂದರೆ 26 ಮತ್ತು 27ಕ್ಕೆ ನಿಮಗೆ ಫಾರೆಸ್ಟ್ ಆ್ಯಂಡ್ ಫಾರ್ಮ್ ಹರ್ಬಲ್ ಎಕ್ಸ್ಪೋ ಅಂತ ಹೇಳಿದ್ದು. ಹರ್ಬಲ್ ಎಕ್ಸ್ಪೋಲಿ ಮೆಡಿಸಿನಲ್ ಪ್ಲಾಂಟ್ಸ್ ರಿಸೋರ್ಸಸ್ ಆ್ಯಂಡ್ ಇಟ್ಸ್ ಮಾರ್ಕೆಟಿಂಗ್ ಅಂತೇಳಿ ಇದನ್ನು ಮೇಳ ಮಾಡ್ತಾ ಇದ್ದಾರೆ ಕರ್ನಾಟಕ ಚಿತ್ರಕಲಾ ಪರಿಷತ್ತು. 26 ಇವತ್ತು ಮತ್ತು ನಾಳೆ 27ಕ್ಕೆ ಇಲ್ಲಿ ಯಾವ ರೀತಿಯ ಒಂದು ಮೆಡಿಸಿನ್ ಪ್ಲಾಂಟ್ಸ್ ಸಿಗುತ್ತೆ, ರಿಸೋರ್ಸಸ್ಸು, ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತೀನಿ. ಬನ್ನಿ. ಇಲ್ಲವಲ್ಲ, ನಾಳೆ ಬರ್ತೀರಾ? ಪರವಾಗಿಲ್ವಾ? ಓಕೆ, ತಗೊಳ್ಳಿ. ಹಾಗೆ ತಿಳಿಸ್ಕೊಡಿ ನಿಮ್ಮ. ಹಾ ಸರಿ, 1000 ಕೊಟ್ಬಿಡಿ ಎಲ್ಲ ಸೇರಿ. ಇದು ಹಳೆ ಕಾಲದ ಸಾಮಾನೆಲ್ಲ ವಾಪಸ್ ತರಕ್ಕೋಸ್ಕರ ನಮ್ಮ ಡೈಲಿ ಯೂಸ್ನಲ್ಲಿ ಏನೇನು ಪೆಟ್ರೋಕೆಮಿಕಲ್ಸ್ ಯೂಸ್ ಮಾಡ್ತೀವೋ ಅದನ್ನ ರೀಪ್ಲೇಸ್ ಮಾಡಬೇಕು ಅಂತ ಇದು ಮಾಡ್ತಿದ್ವಿ. ಸೊ ಇದು ಬಂದು ಸೀಗೆಕಾಯಿ, ಅಂಟುವಳದ ಕಾಯಿಯಲ್ಲಿ ಮಾಡಿರೋದು ಶ್ಯಾಂಪು, ಫರ್ಮೆಂಟೇಷನ್ ಮೆಥಡಲ್ಲಿ ಮಾಡಿರೋದು. ಸೊ ಯಾವುದೇ ಥರ ಸರ್ಫ್ಯಾಕ್ಟೆಂಟು, ಫ್ರಾಗ್ರೆನ್ಸು ಏನೂ ಹಾಕಿರಲ್ಲ. ಇದಕ್ಕೆ ಎಸೆನ್ಷಿಯಲ್ ಆಯಿಲ್ ಫ್ರಾಗ್ರೆನ್ಸ್ ಯೂಸ್ ಮಾಡ್ತೀವಿ. ಮತ್ತು ಈ ಅದೇ ಥರ ಇದು ಬಯೋ ಎನ್ಸೈಮ್ ಅಂತ ಬರುತ್ತೆ, ಅದರಲ್ಲಿ ಮಾಸ್ಕಿಟೋ ರಿಪೆಲೆಂಟ್ಸ್ ಎಲ್ಲ ಬರುತ್ತೆ. ತುಂಬ ಎಫೆಕ್ಟಿವ್ ಇದೆ. ನಮ್ಮದು ದೊಡ್ಡ ಪ್ಯಾಕ್ಸು ಇದೆ, ಅಪಾರ್ಟ್ಮೆಂಟ್ಸ್ ಅವರು, ಸ್ಕೂಲ್ ಅವರು ಎಲ್ಲರೂ ಯೂಸ್ ಮಾಡ್ತಾರೆ. ಮತ್ತು ಇದು ಸ್ಕಿನ್ ಕ್ರೀಮ್ಸು ಬಂದು ನಾವು ಇದನ್ನ ಸಾಂಬ್ರಾಣಿ ಗೊತ್ತಲ್ಲ, ಮರದಲ್ಲಿ ಬರೋದಿದು. ಇದು ಹೌದು, ಇದನ್ನ ನಾವು ಎಣ್ಣೆನಲ್ಲಿ ಇನ್ಫ್ಯೂಷನ್ ಮಾಡಿ ಅದನ್ನ ನಾವು ಸ್ಕಿನ್ ಬಟರ್ ಅಂತ ಮಾಡ್ತೀವಿ. ಇದು ಡ್ರೈ ಸ್ಕಿನ್ನಿಗೆಲ್ಲ, ಹೌದು, ಇದೆಲ್ಲ ಡ್ರೈ ಸ್ಕಿನ್ನಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಯಾರಿಗಾರ ಎಕ್ಸಿಮಾ ಆ ಥರ ಎಲ್ಲ ಇದ್ರೆ ಅದು ಹೀಲ್ ಆಗುತ್ತೆ. ಇದು ಅಷ್ಟೊಂದು ಪವರ್ ಇದೆ ಈ ಸಾಂಬ್ರಾಣಿಯಲ್ಲಿ. ಮತ್ತೆ ಇದು ನ್ಯಾಚುರಲ್ ಪ್ರಿಸರ್ವೇಟಿವ್ ತರನು ಆಗುತ್ತೆ. ಇದ್ರಲ್ಲಿ 3 ಸಾಮಾನು ಇರೋದು: ಜೇನ್ ಮೇಣ, ಕೊಬ್ಬರಿ ಎಣ್ಣೆ ಮತ್ತೆ ಸಾಂಬ್ರಾಣಿ. ಸೊ ಎಲ್ಲ ನಮ್ದು ಎಣ್ಣೆನೂ ಸಹ ನಮ್ದು ತೋಟದಲ್ಲೇ ಎಲ್ಲ ಬೆಳಿತೀವಿ. ಸೊ ನಮ್ದು ಯಾವುದೇ ತರ ಪ್ರಿಸರ್ವೇಟಿವ್, ಕೆಮಿಕಲ್ ಅಡಿಟಿವ್ಸ್ ಹಾಕೋ ಅವಶ್ಯಕತೆನೇ ಇರಲ್ಲ. ಸೊ ಆ ತರ ನಾವು R&D ಮಾಡಿ ಪ್ರಾಡಕ್ಟ್ಸ್ ಡೆವಲಪ್ಮೆಂಟ್ ಮಾಡಿದೀವಿ. 80 ಪ್ರಾಡಕ್ಟ್ಸ್ ಇದೆ. ಇಡೀ ಮನೆ ಕ್ಯಾನ್ ಗೋ ಕೆಮಿಕಲ್ ಫ್ರೀ. ಹೌದು. ಮತ್ತೆ ನಮ್ದು ಎಲ್ಲ ಸಾಮಾನು ತೋಟದಲ್ಲಿ ಏನೇನ್ ಬೆಳಿತೀವಿ. ಮತ್ತೆ ಡ್ರೈ ಶಾಂಪೂನು ಮಾಡಿದೀವಿ ಆರಾರೂಟ್ ಪೌಡರ್ ಅಲ್ಲಿ. ಮತ್ತೆ ಬೇಬಿಗೆ ಪೌಡರು, ಟ್ಯಾಲ್ಕ್ ಫ್ರೀ. ಟ್ಯಾಲ್ಕ್ ಕ್ಯಾನ್ಸರ್ ಕಾಸಿಂಗ್ ಅಲ್ವಾ, ಸೊ ಅದ್ರ ಬದಲಿಗೆ ಅಂತ. ಸೊ ಎಸೆನ್ಷಿಯಲ್ ಆಯಿಲ್ ಫ್ರಾಗ್ರೆನ್ಸ್ ಹಾಕಿ ಎಲ್ಲ ಮೈಲ್ಡ್ ಇರುತ್ತೆ, ಯಾವುದೇ ತರದ ಸೈಡ್ ಇಫೆಕ್ಟ್ಸ್ ಏನು ಇರಬಾರ್ದು ಅಂತ ಆ ಥರ ಪ್ರಾಡಕ್ಟ್ಸ್ ಎಲ್ಲ ರೆಡಿ ಮಾಡಿ. ಲೈಫ್ ಸ್ಟೈಲು ಭೂಮಿ ಜೊತೆ ಹೆಂಗೆ ಕೆಲಸ ಮಾಡ್ಬೋದು ಅಂತ ಹೇಳಿ. ಸೊ ಈಗ ನಾವು ಸೋರ್ಸ್ ಮಾಡೋ ಸಾಮಾನು ನಮ್ಮ ಹತ್ರದಿಂದ, ತುಂಬಾ ದೂರದಿಂದ ಟ್ರಾನ್ಸ್ಪೋರ್ಟೇಷನ್ ಆಗಿರಬಾರ್ದು. ಮತ್ತೆ ಅದು ಯಾವುದೇ ತರ ಕೆಮಿಕಲ್ಸ್ ಇಲ್ದೇನೆ ಈಸಿಯಾಗಿ ಬೆಳೆಯುವಂಥದ್ದು ಇರಬೇಕು. ಅದನ್ನ ನಾವು ಕೈಯಲ್ಲಿ ಮಾಡ್ತೀವಿ, ಯಾವುದೇ ಮೆಷಿನರಿ ಯೂಸ್ ಮಾಡಲ್ಲ. ಸೊ ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಇರುತ್ತೆ, ಮತ್ತೆ ಪ್ರಾಣಶಕ್ತಿ ಅದ್ರಲ್ಲಿ ಜಾಸ್ತಿ ಆಗುತ್ತೆ. ಸೊ ನಾವು ಯಾವಾಗ ಹೀಟ್ ಯೂಸ್ ಮಾಡಲ್ಲ, ಅವಾಗ ಫರ್ಮೆಂಟೇಷನ್ ಅಲ್ಲಿ ಯೂಸ್ ಮಾಡ್ತೀವಲ್ಲ. ಸೊ ಹೀಟ್ ಯೂಸ್ ಮಾಡದೇ ಇದ್ದಾಗ ಅದರದ್ದು ನ್ಯಾಚುರಲ್ ನ್ಯೂಟ್ರಿಯೆಂಟ್ಸ್ ಪವರ್ ಏನು, ಹೀಲಿಂಗ್ ಪವರ್ ಏನಿರುತ್ತೆ ಅದು ಹಾಗೇ ಇರುತ್ತೆ. ಸೊ ಹಾಗಾಗಿ ನಮ್ದು ಪೆಟ್ ಕೇರ್ ಇಂದ ಹಿಡಿದು ಹೊಸದಾಗಿ ನ್ಯೂ ಬಾರ್ನ್ ಬೇಬಿಗೂ ನಮ್ಮ ಮಾಸ್ಕಿಟೋ ರಿಪೆಲೆಂಟ್ ಕೂಡ ಸೇಫ್ ಆಗಿರ್ಬೇಕಂತ ಮಾಡಿದೀವಿ. ಸೊ ಇದು ಬಂದು ಮತ್ತೆ ಈಗ ನೀವು ಮನೆಯಲ್ಲಿ ಉಪಯೋಗಿಸಿದಾಗ ಇದ್ರದ್ದು ನೀರು ಉಪಯೋಗಿಸಿದಂತ ನೀರು ಸಹ ನಿಮ್ಮ ಮಣ್ಣಿಗೆ ಆರಾಮಾಗಿ ಹೋಗ್ಬೋದು. ಯಾವುದೇ ತರ ಕೆಮಿಕಲ್ ಇದಾಗಲ್ಲ, ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅದರಿಂದ. ಮತ್ತೆ ವಾಪಸ್ಸು ನಾವು ಹಾಕುವಂಥದ್ದೆಲ್ಲ ಗೊಬ್ಬರ ಆಗುತ್ತೆ. ನಮ್ದು ರಾ ಮೆಟೀರಿಯಲ್ಸ್ ಏನು ಯೂಸ್ ಮಾಡ್ತೀವಲ್ಲ ಅದ್ರದ್ದು ಬೈ ಪ್ರಾಡಕ್ಟ್ಸು ಈಸಿಯಾಗಿ ಗೊಬ್ಬರ ಆಗುತ್ತೆ. ಸೊ ಈ ಭೂಮಿ ಮೇಲೆ ಯಾವುದೇ ತರ ಭಾರ ಆಗಲ್ಲ ಇದು. ಸೊ ಸರ್ಕ್ಯುಲರ್ ಇಕಾನಮಿ ಅಂತ ಹೇಳ್ಬಿಟ್ಟು ಇದು ಭೂಮಿಯಿಂದನೇ ಬರುತ್ತೆ, ಭೂಮಿಗೆ ವಾಪಸ್ ಹೋಗುತ್ತೆ. ಆ ತರ ನಾವು ಸೈಕಲ್ ಮಾಡಿದ್ವಿ. ನಾನು ಸ್ಮಿತಾ ಕಾಮತ್ ಅಂತ, ತೋಟ ಮಾಡೋದು ಚನ್ನಪಟ್ಟಣದಲ್ಲಿ. ನಮ್ದು ಚಿಕ್ಕಮಂಗ್ಳೂರಲ್ಲಿ ಇನ್ನೊಬ್ರು ಪಾರ್ಟ್ನರ್ ಇದ್ದಾರೆ, ಸೃಷ್ಟಿ. ಅವ್ರದ್ದು ಕಾಫಿ ಎಸ್ಟೇಟ್ ಅಲ್ಲಿ ಅಂಟೊಳಕಾಯಿ ಎಲ್ಲ ಅಲ್ಲಿಂದ ಬರುತ್ತೆ. ನಾವು 4 ಜನ ಪಾರ್ಟ್ನರ್ಸ್ ಇದ್ದೀವಿ. ಬೆಂಗಳೂರಿನಲ್ಲಿ ಈಗ ಬನಶಂಕರಿ 6th ಸ್ಟೇಜ್ ನಲ್ಲಿ ಸೋಂಪುರ ಎಕ್ಸಿಟ್ ಹತ್ರ ನಮ್ದು ವರ್ಕ್ ಇದೆ, ವೇರ್ ಹೌಸ್ ಮತ್ತೆ ಸ್ಟೋರ್ ಇದೆ, ಪ್ರಾಣಪೂರ್ಣ ಅಂತ. ನಮ್ದು ಅಮೆಝಾನ್ ಅಲ್ಲಿ ಇದೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ನಮ್ದೇ ವೆಬ್ಸೈಟ್ ಇದೆ. ಹೌದೌದು, ಮೊದಲನೇದು ನಂದೇ ನಂಬರು, ಎರಡನೇದು ವೇರ್ ಹೌಸ್ ನಂಬರ್. ಹೌದು, ವೆಬ್ಸೈಟ್ ಇದೆ, ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದೀವಿ. ನಾವು ಬೇರೆಯವ್ರಿಗೆ ಹೇಳು ಕೊಡ್ತೀವಿ ಕೆಲವುದೆಲ್ಲ, ಅಂದ್ರೆ ಈ ಸ್ವಸಹಾಯ ಸಂಘಗಳಿಗೆ ಎಲ್ಲ ಲಾರ್ಜ್ ಸ್ಕೇಲ್ ನಲ್ಲಿ ಬಯೋ ಎನ್ಸೈಮ್ ಅಂತ ಎಲ್ಲ ಮಾಡಬಹುದು, ಟ್ರೈನಿಂಗ್ ಕೊಡ್ತೀವಿ ಅದರ ಬಗ್ಗೆ. ಸರ್, ಅಮೃತ್ ಕೇಸರಿ ಡಿಪೋ ನಾವು 4th ಜನರೇಷನ್ ಬಿಸ್ನೆಸ್ ಮೆನ್. ನಮ್ಮದು ಫ್ಯಾಮಿಲಿ ಬಿಸ್ನೆಸ್ ಇದು. ನಾವು ಗ್ರಂಥಿಗೆ ಅಂಗಡಿ ಥರ ಶುರು ಮಾಡಿರೋದು. ನಮ್ಮ ಮುತ್ತಾತ ಅವ್ರು ಶುರು ಮಾಡಿದ್ದು. ಇವಾಗ ಹರ್ಬಲ್ ಫೋಕಸ್ ಇಟ್ಕೊಂಡು ನಾವು ನಡೆಸ್ತಾ ಇದ್ದೀವಿ. ನೀವು ಇಲ್ಲಿ ನೋಡಂಗೆ ಇದೆಲ್ಲ ಗಿಡಮೂಲಿಕೆಗಳು. ಇದಲ್ಲದೆ ಮಧುನಾಶಿನಿ ಸೊಪ್ಪು ಅಂತ, ಮಧುನಾಶಿನಿ ಅಂತ ಹೇಳ್ತಾರೆ. ಆ ಹೆಸರಲ್ಲಿ ತಿಳಿಸ್ದಂಗೆ ಮಧುನಾಶಿನಿ ಅಂದ್ರೆ ಸ್ವೀಟ್ ನ ನಾಶ ಮಾಡುತ್ತೆ ಬಾಡಿಯಲ್ಲಿ. ಈಗ ನಿಮ್ಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಗೊತ್ತಾಗ್ಬೇಕು ಅಂದ್ರೂ ಈ ಎಲೆದು ಒಂದೇ ಒಂದು ಎಲೆ ನೀವು ಬಾಯಲ್ಲಿ ಇಟ್ಕೊಂಡು
ಅಗದು ಒಂದ್ ಸ್ವಲ್ಪ ಹೊತ್ತು ಒಂದ್ ನಿಮಿಷ ಆದ್ಮೇಲೆ ನೀವು ಏನಾದ್ರು ಸ್ವೀಟ್ ತಿಂದ್ರೆ ನಿಮ್ಗೆ ಸ್ವೀಟ್ ಫೀಲಿಂಗ್ ಬರೋದೇ ಇಲ್ಲ. ಅಂದ್ರೆ ಇವರು ಸಕ್ಕರೆ ಕಾಯಿಲೆ ಹೌದು ಹೌದು, ಮಧುಮೇಹಕ್ಕೆ ಇದು ತುಂಬಾ ಒಳ್ಳೇದು ಇದು. ಅದೇ ತರ ಇವೆರಡೂ ಇದೆ. ಇದನ್ನ ಕಹಿ ಜೀರಿಗೆ ಅಂತ ಹೇಳ್ತಾರೆ, ಕಹಿ ಜೀರಿಗೆ ಅಂತ ಹೇಳ್ತಾರೆ. ಇದಾಗ್ಲಿ ಇದು ಕಹಿ ಇಂದ್ರಜೀವಿ ಅಂತ ಹೇಳ್ತಾರೆ. ಇಲ್ಲ, ಇದು ಒಂಥರ ಜೌ ಅಂದ್ರೆ ಭತ್ತದ ಟೈಪ್ ಇದೆ, ಭತ್ತದ ಟೈಪ್ ಇದೆ. ಸೊ ಭತ್ತ ಅಂದ್ರೆ ಹಿಂದಿಲಿ ಜೌ. ಇವೆರಡೂ ಡಯಾಬಿಟೀಸ್ಗೆ. ಇದು ಪೈಲ್ಸ್ಗೂ ಆಗುತ್ತೆ, ಇದು ಪೈಲ್ಸ್ಗೂ ಆಗುತ್ತೆ. ಸೊ ಇದನ್ನ ನೀವು ಒಂದ್ ಸ್ಪೂನ್ ಅಲ್ಲಿ ಈ ಮೆಟೀರಿಯಲ್ ತಗೊಂಡು ಒಂದ್ ಲೋಟ ನೀರಲ್ಲಿ ಹಾಕಿ ಒಂದು 10 ನಿಮಿಷ 1/4 ಗಂಟೆ ಕುದಿಸಿದ್ಮೇಲೆ ಅದ್ರ ಅಂಶ ಎಲ್ಲ ನೀರಿಗೆ ಬಂದಿರುತ್ತೆ. ಆಮೇಲೆ ಮೆಟೀರಿಯಲ್ ಅದು ಏನು ಅದನ್ನ ಸೋಸ್ಬಿಟ್ಟು ನೀರು ಕುಡ್ಕೊಂಡ್ರೆ ನಿಮ್ಗೆ ಡಯಾಬಿಟಿಸ್ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಎರಡು ಹಂಗೇನೆ ಉಪಯೋಗಿಸೋದು. ಇದು ಕಸ್ತೂರಿ ಅರಿಶಿನ ಅಂತ ನೋಡಿ ಇಲ್ಲಿದೆ, ಇದ್ರ ಪೌಡರ್ ಇದು. ಇದ್ರ ಪೌಡರ್ ಇದು ಅಡ್ಗೆಗೆ ಉಪಯೋಗಿಸೋಂತ ಅರಿಶಿನ ಅಲ್ಲ. ಇದು ಕೇವಲ ಸ್ಕಿನ್ ಅಪ್ಲಿಕೇಶನ್ಸ್ಗೆ. ಅಂದ್ರೆ ನೀವು ಇದ್ರದೊಂದು ಪೇಸ್ಟ್ ಹಾಲಲ್ಲಿ ಅಥವಾ ನೀರಲ್ಲಿ ಪೇಸ್ಟ್ ಮಾಡ್ಬಿಟ್ಟು ಇಲ್ಲಿ ಇದಿದೆ ಪೌಡರ್ ಇದೆ. ಸೊ ಇದು ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಇದನ್ನ ಬೇಕಾದ್ರೆ ಯಾರು ಹಳಬ್ರು ಗಂಧ ತೇಯೋ ತರ ತೆಗೆದ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಬಹುದು. ಮಾಡ್ಕೊಂಡು ಮುಖಕ್ಕೆ ಹಚ್ಕೊಳ್ಳೋದು, ಮುಖದ ಕಾಂತಿ ಹೆಚ್ಚಿಗೆ ಮಾಡೋದಕ್ಕೆ. ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಸ್ಕಿನ್ ಅಪ್ಲಿಕೇಶನ್. ಇದ್ರ ಜೊತೆಗೆ ಇದು ವೈಟ್ ಟರ್ಮರಿಕ್ ಅಂತ ಅದ್ರ ಪೌಡರ್, ಅದ್ರ ಸ್ಯಾಂಪಲ್ ಇವತ್ತು ಇದೇ ಬೇರೆ. ಇದ್ರದ್ದು ರಾ ಮೆಟೀರಿಯಲ್ ಮುಗ್ದೋಯ್ತು ಇವತ್ತು, ಸುಮಾರು ಜನ ತಗೊಂಡ್ ಹೋದ್ರು. ಬೇಕಾದ್ರೆ ಇದನ್ನ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಎರಡನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಕೊಳ್ಳೋದು. ಇದು ಒಂಥರದ ಟರ್ಮರಿಕ್. ಇದು ಒಂಥರದ ಅರಿಶಿನ, ಇದು ಒಂಥರದ ಅರಿಶಿನನೇ. ಇದನ್ನ ಸಣ್ಣ ಹಿಪ್ಲಿ ಅಂತ ಕರೀತಾರೆ. ಇದು ನಾವು ಮೇಘಾಲಯ ಇಂದ ತರಿಸೋದು, ಶಿಲಾಂಗ್ ಇಂದ ತರಿಸ್ತೀವಿ. ಲಾಂಗ್ ಪೆಪ್ಪರ್. ಹೌದು, ಇಲ್ಲಿ 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 ಇದು ನಮ್ಮ ಒಂಥರದ ಮೆಣಸು ಜಾತಿಗೆ ಸೇರುತ್ತೆ, ಬಟ್ ಮೆಣಸಲ್ಲ ಇದು. ಇದು ಥ್ರೋಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ತಗೊಳ್ತಾರೆ ಸರ್. ಇದು ನೀವು ಹಿಪ್ಲಿ, ಮೆಣಸು ಮತ್ತೆ ಶುಂಠಿ ಮೂರು ಮಿಕ್ಸ್ ಮಾಡಿ, ಸಮ ಪ್ರಮಾಣದಲ್ಲಿ ಮೂರು ಮಿಕ್ಸ್ ಮಾಡಿ ಜೇನುತುಪ್ಪದ ಜೊತೆ ತಗೊಂಡ್ರೆ ಕೆಮ್ಮು ಕಫ ಅದಕ್ಕೆಲ್ಲ ತುಂಬಾ ಒಳ್ಳೇದಾಗುತ್ತೆ. ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದು ಒಂಥರದ ಬೆಳ್ಳುಳ್ಳಿ. ಇದು ಕಾಶ್ಮೀರಿ ಬೆಳ್ಳುಳ್ಳಿ ಅಂತ ಕರೀತಾರೆ. ಇದು ಬಟಾಣಿ ತರ ಇದೆ, ಆದ್ರೆ ಬೆಳ್ಳುಳ್ಳಿ ಇದು. ಇದು ಇಲ್ಲಿ ಲೋಕಲ್ ಅಲ್ಲೆಲ್ಲೂ ಬೆಳೆಯೋದಲ್ಲ. ಇದು ಲೋವರ್ ಹಿಮಾಲಯನ್ ರೀಜನ್ ಮತ್ತೆ ಕಾಶ್ಮೀರ್ ರೀಜನ್ ಅಲ್ಲಿ ಲೋವರ್ ಟೆಂಪರೇಚರ್ಸ್ ಅಲ್ಲಿ ಮಾತ್ರ ಬೆಳೆಯೋದು. ಇದು ನೆಲದ ಕೆಳಗಡೆ ಬರೋದಲ್ಲ, ಇದು ಮೇಲ್ಗಡೆ. ಇದೊಂದು ನಿಮಿಷ. ಸಿಪ್ಪೆ ತೆಗಿಬೇಕು. ಒಳಗಡೆ ಇದು ಇನ್ನೂ ಹಸಿ ಇರುತ್ತೆ, ಮೇಲ್ಗಡೆ ಒಣಗಿರೋ ತರ ಕಾಣುತ್ತೆ. ಇದು ಹಸಿ ಇದೆ. ಇದು ಬೆಳ್ಳುಳ್ಳಿ, ಇದು ಹಸಿ ಇದೆ, ಸಣ್ಣ ಬೆಳ್ಳುಳ್ಳಿ. ಇದು ತಿನ್ನಿ ನೀವು ತಿಂದು ನೋಡಿ. ಇದು ನಿಮ್ಗೆ ಹಾರ್ಟ್ ಹೆಲ್ತ್ಗೆ ಮತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ, ತುಂಬಾ ವಾಸನೆ ಬರುತ್ತೆ ಅನ್ಸುತ್ತೆ. ಇದು ಹಂಗಿಲ್ಲ, ವಾಸನೆ ಬೆಳ್ಳುಳ್ಳಿ ವಾಸನೆನೇ ಇರುತ್ತೆ, ಆದ್ರೆ ಅದರಷ್ಟಿರಲ್ಲ. ಇದಲ್ಲದೆ ಇಲ್ಲಿ ನೀವು ನೋಡ್ತಿರೋದು ಇದು ತುಂಬಾ ಕಾಮನ್ ಎಲ್ಲ ಅಂಗಡಿಗಳು. ಇದು ಸಬ್ಜಾ ಬೀಜ. ಇದು ಬೇಕು ಅಂದ್ರೂ ಗಿಡಮೂಲಿಕೆಗಳು ಇದೆ. www.amrutkesari.com ಅಂತ ಎಲ್ಲಾ ಗಿಡಮೂಲಿಕೆಗಳು. ನಮ್ಮಲ್ಲಿ ಜಾಸ್ತಿ ಆಯುರ್ವೇದಿಕ್ ಡಾಕ್ಟರ್ಗಳು ಮತ್ತೆ ನಾಟಿ ಔಷಧಿ ಮಾಡೋರು ಬಂದು ಏನೇನ್ ಗಿಡಮೂಲಿಕೆ ಬೇಕೋ ಅದನ್ನ ತಗೊಂಡು ಹೋಗ್ತಾರೆ. ಸೊ ಇದಲ್ಲದೆ ರಿಟೇಲ್ ಅಲ್ಲೂ ಮಾರ್ತೀವಿ ನಾವು. ಯಾರೇ ಗಿಡಮೂಲಿಕೆ ಏನೇ ಬೇಕಾದ್ರೂ ನಮ್ಮನ್ನು ಸಂಪರ್ಕಿಸಬಹುದು. ಕಟ್ ಮಾಡಿರೋದು ಇದು ಹಂಗೆ ತಿನ್ಬೋದು. ಗೆಣಸು ಒಂದು ರೀತಿ ಗೆಣಸು ವೆರೈಟಿ. ಇದು ಸೌತ್ ಈಸ್ಟ್ ಏಷ್ಯಾ, ಇಂಡಿಯಾ, ಸೌತ್ ಅಮೆರಿಕಾ ಎಲ್ಲ ಕಡೆನೂ ಬೆಳೀತಾರೆ. ಇದು ನಿಶಕ್ತಿ ಇರೋರಿಗೆ, ಡಯಾಬಿಟಿಸ್ ಇರೋರಿಗೆ, ಕೊಲೆಸ್ಟ್ರಾಲ್ ಅದಕ್ಕೆಲ್ಲ ಅದ್ರದ್ದು ಚಾರ್ಟ್ ಇದೆ. ಇದನ್ನ ನಾವು ಎಸ್ಪೆಷಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಒಳ್ಳೇದಿರೋದ್ರಿಂದ ಪ್ರಮೋಟ್ ಮಾಡ್ತಾ ಇದ್ವಿ ಸರ್. ಇದಕ್ಕೇನು ವ್ಯತ್ಯಾಸ ಸರ್? ಇದು ಬೀಜ. ಈ ಬೀಜದಿಂದಾನೇ ಬೀಜ ನೆಲದಲ್ಲಿ ಹಾಕಿದ್ರೆ ಈ ಸೈಡ್ ಅಲ್ಲೆಲ್ಲ ಈ ತರ ಗೆಣಸ್ ತರ ಹಾಕೊಂಡು ಬರುತ್ತೆ. ಇದನ್ನು ಮಾಡ್ತಾ ಇದ್ರಲ್ಲ? ಹೌದು, ಇವಾಗ ರೈತರೆಲ್ಲ ಇದನ್ನ ತಗೊಂಡೋಗ್ತಾ ಇದಾರೆ. ಬರುತ್ತೆ. ಓಕೆ ಸರ್, ಇದೇನು ಆರೋಗ್ಯಕ್ಕೆ ಯಾವ್ದು ರೀತಿ ಒಳ್ಳೇದಿದೆ ಸರ್? ಇದೆಲ್ಲ ಡೀಟೇಲ್ಸ್ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ. ರಿಸರ್ಚ್ ಮಾಡಿರೋದಾ? ಒಂದು ಟೇಸ್ಟ್ ಮಾಡಬಹುದಾ ಸರ್ ನಾನು? ತಗೊಳ್ಳಿ.
ಇದೆ ಅಲ್ವಾ, ಇದೆ ಈ ಥರದ್ದು ನೋಡಿ, ಎಕಾನ್ ಅಂತೇಳಿ ಸಖತ್ತಾಗಿದೆ. ಎಷ್ಟು ಕೋಲ್ಡ್ ಆಗಿದೆಯಲ್ಲ, ತಣ್ಣಗಿದೆ. ಹಾಂ, ವಾಶ್ ಆಗಿರುತ್ತೆ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ಅವರಿಂದ. ನಮಸ್ಕಾರ ಸರ್. ಸರ್ ನಮಸ್ತೆ. ತಿಳಿಸ್ಕೊಡಿ ಸರ್, ಏನೇನು ಇದೆ ನಿಮ್ಮ ಮೆಡಿಸಿನ್? ಸರ್, ನಮ್ಮ ಸಮಸ್ಯೆಯಲ್ಲಿ ಔಷಧೀಯ ಮತ್ತು ಸುಗಂಧ ದ್ರವ್ಯ ಸಸ್ಯಗಳನ್ನು ನಾವು ಸುಮಾರು ಎಕರೆಗಳಷ್ಟೇ ಬೆಳೆಸಿದ್ದನ್ನ ಈ ಸುಮಾರು ಕಂಪನಿಯವರಿಗೆ ನಾವು ಕೊಡ್ತೀವಿ ಸರ್. ಆಮೇಲೆ ಔಷಧಿ ತಯಾರು ಮಾಡೋರು ಬರ್ತಾರೆ, ಆಮೇಲೆ ಆಯುರ್ವೇದ ಡಾಕ್ಟರ್ಗಳು ಬರ್ತಾರೆ, ಅವ್ರಿಗೆಲ್ಲ ನಾವು ಕೊಡ್ತಾ ಇರ್ತೀವಿ ಸರ್. ಇಲ್ಲಿ ಇದೆ ಮುಕುನ ಪ್ಲೂರಿಯನ್ಸ್ ಅಂತ ಹೇಳ್ಬಿಟ್ಟು, ಈ ಕನ್ನಡದಲ್ಲಿ ಇದು ಮುಕುನ ಪ್ಲೂರಿಯನ್ಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ಕನ್ನಡದಲ್ಲಿ ಕಪ್ಪಿ ಕಚ್ಚು ಅಂತ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ಮುಕುನ ಪ್ಲೂರಿಯನ್ಸ್ ಅಂತ ಹೇಳ್ತೀವಿ. ಇದೆಲ್ಲ 3 ವೆರೈಟಿ ಒಂದೇ ಸರ್. ಇದರಲ್ಲಿ ಒಂದೊಂದು ಏನಂತ ಹೇಳಿದ್ರೆ, ಇದರಲ್ಲಿ ಏನು, ಇದು ICR ಬೀಜ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್, IHR ಬೀಜ. ಇದು ಬಂದು ಕಳೆ ಹೋಗ್ಲಿಕ್ಕೆ ಹೊಲದಲ್ಲಿ, ಆಮೇಲೆ ಆಮೇಲೆ ಇದೇನಂತ ಹೇಳಿದ್ರೆ ಹಸಿರೆಲೆ ಗೊಬ್ಬರ ಮಾಡೋದಕ್ಕೆ ಮತ್ತೆ ಕಳೆ ಹೋಗ್ಲಿಕ್ಕೆ, ಭೂಮಿ ಫಲವತ್ತತೆಗೆ ಇದನ್ನ ವೆಲ್ವೆಟ್ ಬೀಜ ಉಪಯೋಗಿಸ್ತಾರೆ. 3 ಆಮೇಲೆ ಔಷಧಿಯಾಗಿ ಉಪಯೋಗಿಸ್ತಾರೆ ಸರ್. ಇದು ಪಾರ್ಕಿನ್ಸನ್ ಡಿಸೀಸ್ ಅಂತ ಬರುತ್ತೆ, ಅದರಲ್ಲಿ ಇದನ್ನ ಉಪಯೋಗಿಸ್ತಾರೆ. ಸುಮಾರು ಔಷಧಿಯಲ್ಲಿ ಉಪಯೋಗಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮದು ಬೆಳೆಯೋದು ಮಾತ್ರ ಅಷ್ಟೇನೆ. ಈಗ ನಾವು ಪೂರ್ತಿ ಹೇಳಕ್ ಹೋಗ್ಬಿಟ್ರೆ ಅದು ನಮ್ದು ಸರಿ ಆಗಲ್ಲ ಅನ್ಸುತ್ತೆ. ಹಂಗಾಗ್ಬಿಟ್ಟು ಬೆಳವಣಿಗೆ ಬಗ್ಗೆ ಔಷಧಿಯಲ್ಲಿ ಹೋಗುತ್ತೆ ಸರ್. ಇದು ಗುಲ್ಗಂಜಿ ಸರ್. ಇದರಲ್ಲಿ ಗುಲ್ಗಂಜಿಯಲ್ಲಿ ಇವೆರಡು ಗುಲ್ಗಂಜಿ, ಕಪ್ಪು ಗುಲ್ಗಂಜಿ ಮತ್ತೆ ಕೆಂಪುದು ಮತ್ತೆ ಕಪ್ಪು ಇದೆ. ಇದು ನಮ್ಮಲ್ಲಿ ಸುಮಾರು ಒಂದು 14 ನಮೂನೆ ಗುಲ್ಗಂಜಿನ ನಾವು ನಮ್ಮಲ್ಲಿ ಇಟ್ಟಿದೀವಿ. ಯಾಕೆ ಬರ್ತಕ್ಕಂಥ ಪೀಳಿಗೆಗೆ ಉಳಿಸಿ ಬೆಳೆಸ್ಬೇಕಂತೇಳಿ ನಾವು ಮಾಡ್ತಾ ಇದೀವಿ ಸರ್. ನಮ್ಮಲ್ಲಿ 14 ನಮೂನೆ ಗುಲ್ಗಂಜಿ ಇವಾಗ ಸದ್ಯಕ್ಕೆ 2 ಇಟ್ಟಿದ್ದೀವಿ ಸರ್. ಅವೆಲ್ಲ ಈಗ ಇನ್ನು ಕಲ್ಟಿವೇಶನ್ ಅಲ್ಲಿ ಇದಾವೆ. ಇನ್ನು ಬಂದ್ಮೇಲೆ ಇನ್ನು ಬರ್ತಕ್ಕಂಥ ಪೀಳಿಗೆ ಉಳಿಸಿ ಬೆಳೆಸ್ಬೇಕಂತ ನಮ್ ಕೆಲಸ ನಾವು ಮಾಡ್ತಾ ಇದೀವಿ. ಬೆಳೆದಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀವಿ. ಸ್ವಲ್ಪ ಮಾತ್ರ ಸರ್. ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿದ್ರೆ ಆಹಾರ ತಿನ್ನಕ್ ಬರೋದಿಲ್ಲ. ಇದನ್ನ ಔಷಧಿ ಏನಾದ್ರು ರೋಗ ರುಜಿನಗಳು ಬಂದಾಗ ಮಾತ್ರ ನಮ್ಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಏನ್ ಮಾಡಿರ್ತಾರೆ, ಔಷಧಿಯನ್ನು ತಯಾರು ಮಾಡಿರ್ತಾರೆ ಕಂಪ್ನಿಯವರು. ಅದ್ರಲ್ಲಿ ಎಷ್ಟೋ ಒಂದು ಮಾತ್ರೆ 2 ಮಾತ್ರೆ ಇಲ್ಲ, ಅವ್ರು ಡಾಕ್ಟರ್ ಯಾವ ತರ ಹೇಳ್ತಾರೆ ಆ ತರ ಯೂಸ್ ಮಾಡೋದು. ಇದು ಶತಾವರಿ ಅಂತ ಹೇಳ್ಬಿಟ್ಟು, ಶತಾವರಿ. ಇದು ಮೆಣಸರ ಬೀಜ, ಮೆಣಸರ ಕಾಣುತ್ತೆ ಸರ್ ಬೀಜ, ಆದ್ರೆ ಮೆಣಸಲ್ಲ ಅದು. ಇದು ಶತಾವರಿ ಬೀಜ. ಈ ಶತಾವರಿ ಬೀಜ ಇದೆ ಅನ್ಸರ. ಇದರಲ್ಲಿ ಬೇರು ಬರುತ್ತೆ. ಇದರಲ್ಲಿ 2 ನಮೂನಿ ಶತಾವರಿ ಇದೆ. ಒಂದು ಬಿಳಿ ಶತಾವರಿ ಮತ್ತೆ ಎಲ್ಲೋ ಶತಾವರಿ, ನೇಪಾಳಿ ಶತಾವರಿ ಅಂತ ಹೇಳ್ತೀವಿ. ಈ 2 ಹಾಲು ಉತ್ಪಾದನೆ ಎಲ್ಲಿ ಕಡಿಮೆ ಇರುತ್ತೋ, ಅಂದ್ರೆ ಹಸು ಕರುಗಳಲ್ಲಾಗಿರ್ಬೋದು, ನಮ್ಮ ಮನುಷ್ಯರಲ್ಲೂ ಆಗಿರ್ಬೋದು, ಅದರಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಆಗ್ಲಿಕ್ಕೋಸ್ಕರ ಇದನ್ನ ಶತಾವರಿಯನ್ನು ಉಪಯೋಗಿಸ್ತಾರೆ. ಇದು ಮರದರ್ಶನದ ಬೇರು ಮತ್ತೆ ಕೊಂಬೆ. ಇದು ಬಂದು ನಮ್ಮ ಬೇರೆ ರಾಜ್ಯದಿಂದ ಬರುತ್ತೆ. ಇಲ್ಲಿ ಬೇಕಾಗಿರೋದಕ್ಕೋಸ್ಕರ ನಾವು ತಂದು ಇಲ್ಲಿ ನಾವು ಶೋ ಮಾಡ್ತಾ ಇದೀವಿ ಸರ್. ಇದು ಬಂದು ಚಿತ್ರಮೂಲ ಅಂತ ಹೇಳ್ತೀವಿ. ಚಿತ್ರಮೂಲದಲ್ಲಿ 2 ವೆರೈಟಿ ಇದೆ. ಇದು ಬಿಳಿ ಹೂವು ಬಿಡುತ್ತೆ. ಇದನ್ನ ಔಷಧಿಯಲ್ಲಿ ಸುಮಾರು ಕಂಪನಿಯವರು ಔಷಧಿಯಲ್ಲಿ ಉಪಯೋಗಿಸ್ತಾರೆ. ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ಇವತ್ತು ಮಾರ್ತಾ ಇದ್ದಾರೆ. ಇದು ಅದಾಗಿ ಈ ಔಷಧಿ ಕಂಪನಿಯವರು ನಾವು ಕೊಡ್ತೀವಿ, ಅವರು ನಮ್ಮ ಹತ್ರ ಬರ್ತಾರೆ. ನಮ್ಗೆ ಅವರು ಟೈಪ್ ಆದ್ಮೇಲೆ ನಮ್ಗೆ ಇಷ್ಟು ಎಕರೆಯಲ್ಲಿ ಬೆಳೆ ಕೊಡಿ, ನಮ್ಗೆ ಇಷ್ಟು ಟನ್ ಬೇಕು ಅಂತ ಹೇಳಿದಾಗ ನಾವು ಅವರಿಗೆ ಮೆಟೀರಿಯಲ್ ಕೊಡ್ತೀವಿ ಸರ್. ಇದು ಬಿಟ್ಟು ನನ್ನಾರಿ ಅಂತ ಹೇಳ್ಬಿಟ್ಟು, ನನ್ನಾರಿಯಲ್ಲಿ 2 ನಮೂನೆ ಇದೆ. ಡೆಕಲಿಪಸ್ ಎಮಿಲ್ಟೋನಿ ಅಂತ ಒಂದು, ಎಮಿಡಾಸ್ಮಸ್ ಇಂಡಿಕಸ್ ಅಂತ ಹೇಳ್ಬಿಟ್ಟು ಒಂದು. ಇದು ಡೆಕಲಿಪಸ್ ಎಮಿಲ್ಟೋನಿ, ನನ್ನಾರಿ ಜ್ಯೂಸ್ ಅಂತ ಹೇಳ್ತಾರೆ. ಅದು ಆ ನನ್ನಾರಿ ಜ್ಯೂಸ್ಗೋಸ್ಕರ, ಆಮೇಲೆ ಔಷಧಿಗೋಸ್ಕರನೂ ಇದನ್ನು ಸುಮಾರು ಕಂಪನಿಯಲ್ಲಿ ಉಪಯೋಗಿಸ್ತಾರೆ. ಪ್ರಪಂಚದಲ್ಲಿ ಎಲ್ಲಾ ಕಡೆ ಇದನ್ನ ಇವತ್ತು ನಮ್ಮ ದೇಶದಿಂದ ರಫ್ತು ಮಾಡ್ತಿದ್ದಾರೆ, ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಇದು ಬಿಟ್ಟು ರಾವಲ್ಪಿಯಸ್ ಸರ್ಪೆಂಟೇನ ಅಂತ ಹೇಳ್ಬಿಟ್ಟು, ಸರ್ಪಗಂಧ ಅಂತ ಹೇಳ್ಬಿಟ್ಟು. ಈ ಸರ್ಪಗಂಧ ಇದು ಹೈಪರ್ ಟೆನ್ಷನ್ ಏನು ಇದೆಯಲ್ಲ, ಅವ್ರಿಗೂ ಇದರಲ್ಲಿ ಟ್ಯಾಬ್ಲೆಟ್ಸ್ ಮಾಡ್ತಾರೆ ಆಯುರ್ವೇದದಲ್ಲಿ. ಇದು ಸರ್. ಅದು ಬಿಟ್ಟರೆ ಇಪ್ಲಿ ಇದೆ ಸರ್. ಇಪ್ಲಿ ಮೂಲ ಇದೆ ಸರ್. ಇಪ್ಲಿ ಮೂಲ ಅಂತ ಹೇಳಿದ್ರೆ ಗಿಡ ಪೂರ್ತಿ ಏನು ಕಡ್ಡಿ ಬೇರು ಎಲ್ಲ ಸೇರ್ಬಿಟ್ಟು ಅದಕ್ಕೆ ಮೂಲ ಇದಾಗುತ್ತೆ. ಆ ತರ ಇದೆ. ಇದು ಇದೆ ಸರ್. ಇದು ಬಿಟ್ರೆ ಇದು ಸಲೇಶ ರೆಟಿಕ್ಯುಲೇಟ, ಸಪ್ತರಂಗಿ ಅಂತ ಹೇಳ್ಬಿಟ್ಟು. ಇದು ಸಪ್ತರಂಗಿ ಇವೆಲ್ಲ ಔಷಧಿಗೆ ಬರೋದೇನೆ. 2 ಸಪ್ತರಂಗಿ ಬೇರು, ಇದು ಸಪ್ತರಂಗಿ ಕಡ್ಡಿ ಸರ್. ಇದು ಸಪ್ತರಂಗಿ ಕಡ್ಡಿ. ಇದೆಲ್ಲ ಔಷಧಿ ಬರೋದೇನೆ ಇವೆಲ್ಲ ನಮ್ಮಲ್ಲಿ. ನಮ್ಮ ನಂಬರ್ 9916178623. ಹೌದು ಸರ್. ಮಲೆನಾಡಿನ ಒಂದು ಬೆಳೆಗಾರ ಆಗಿದ್ರಿಂದ ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಔಷಧಿ ಗಿಡಗಳಿದೆ. ಇಲ್ಲಿ ಸಾಂಬಾರು ಗಿಡಗಳಿದೆ, ಅಲಂಕಾರಿಕ ಗಿಡಗಳಿದೆ. ವಿಶೇಷವಾಗಿ ಆಹಾರದಲ್ಲಿ ಬಳಸ್ತಕ್ಕಂಥ ಅನೇಕ ಸಸ್ಯಗಳನ್ನು ಇಲ್ಲಿ ನಾನು ಬೆಳೆದು ಇಲ್ಲಿ ತಗೊಬಂದು ಪ್ರದರ್ಶನ ಮಾಡ್ತಾ ಇದ್ದೀನಿ. ಒಂದೊಂದಾಗೆ ನಾನು ತೋರಿಸ್ತಾ ಇದ್ದೀನಿ, ಎಲ್ಲ ಗಮನಿಸಿ. ಅದಕ್ಕೆ ಹೆಸರು ಸಹಿತ ಅದರಲ್ಲಿ ಬರೆದಿದ್ದೀನಿ. ಇದು ಕೋಕಮ್ಮು, ಇದು ವಾಸಕ, ಇದು ನಂಜಿನಕಾಯಿ ಅಂತ, ಇದು ಸಲೇಶಿಯಾ, ಇದು ಹರಿದಚ್ಚಿಗ ಅಂತ, ನಾಗದಾಳಿ, ಅದೇ ತರಹ ಸೋಮೆ ಬೇರು, ನಾಗದಂತಿ, ಜಾಜಿ, ದೊಡ್ಡ ಸರ್ಪಗಂಧ, ಕಂಟಕಾರಿ, ಕಸ್ತೂರಿ ಅರಿಶಿನ,
ಇದು ನೋಡಿ ಕಾಕೆ ಮಣಿ ಅಂತಾನು ಹೇಳ್ತಾರೆ, ವೈಜಂತಿ ಮಣಿ ಅಂತಾನು ನಾವು ಹೇಳ್ತೇವೆ. ಲೆಮನ್ ಗ್ರಾಸು, ಸೂಜಿ ಮೆಣಸು, ಇದು ಪಚೋಲಿ, ಅಗ್ನಿ ಮಂತ, ದುರ್ವಾಸನಾ ಬಳ್ಳಿ, ಅಡಿಗೆ ಗೆಣಸು, ಇದು ಚಿತ್ರಮೂಲ, ಕಾಡು ಬೆಂಡೆ, ಚಿತ್ರಮೂಲ, ಇದು ಆಲ್ಪೇನಿಯಾ ಗಳಂಗ, ಇದು ಆಕಳಕೆರೆ, ಹೌದು, ಸಣ್ಣಕ್ಕಿ ಗಿಡ. ಅದೇ ತರಹ ಇದು ಭೃಂಗರಾಜ, ಇದು ದಾಲ್ಚಿನ್ನಿ, ಇದು ಶ್ರೀಶಮ್ಮು, ಇದು ಶಂಖಪುಷ್ಪ, ನೀಲಿನಿ, ಸೀತಾ ಅಶೋಕ, ಇದು ಹತ್ತಿ ಚಕ್ಕೆ, ಇದು ಬಿಳಿ ಚಿತ್ರಮೂಲ, ಇದು ಬಳ್ಳಿ ಆಲೂಗಡ್ಡೆ, ಇದು ಒಂದೆಲಗ ಬ್ರಾಹ್ಮಿ, ಇದು ಕಪ್ಪು ಕೆಸ, ಇದು ನಾಗಾ ಚಿಲ್ಲಿ ಅಂತ ತುಂಬ ಖಾರದ್ದು, ಇದು ಅಮೃತ ಬಳ್ಳಿ, ಹಾಗೆ ದಾಲ್ಚಿನ್ನಿ, ಇದು ಹಿಪ್ಪಲಿ, ಶಿವನೆ, ಕಪ್ಪರಿಶಿನ, ನೇರಳೆ ಚಕ್ಕೆ, ಮಾವಿನ ಶುಂಠಿ, ರಾಸ್ನ, ಮಧುನಾಶಿನಿ, ಸೀತಾಕುಡಿ, ಇದು ದಾಲ್ಚಿನ್ನಿ ಮೊಗ್ಗು, ಇದು ಹಿಪ್ಲಿ, ಇದು ಪಾನ್ ಪತ್ರೆ. ಇಲ್ಲಿ ಆಹಾರದಲ್ಲಿ ಉಪಯೋಗಿಸ್ತಕ್ಕಂತಹ ಅನೇಕ ಸಸ್ಯಗಳು ಇದೆ, ಔಷಧಿಗೆ ಬಳಸುವಂಥದ್ದು ಇದೆ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಹಾರದಲ್ಲಿ ಔಷಧಿ ಅಂತಕ್ಕಂಥ ಒಂದು ಹೊಸ ಕವಲು ಬರ್ತಾ ಇದೆ. ಅಂದ್ರೆ ಔಷಧಿಯುಕ್ತವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡಬೇಕು ಅಂತ. ಆ ಆಹಾರ ಸೇವನೆಯಲ್ಲಿ ಇದೆಷ್ಟು ಬಳಕೆ ಆಗ್ತದೆ. ಈಗ ಇಲ್ಲಿ ನಾನು ಒಬ್ಬ ಬೆಳೆಗಾರ ಅದರಿಂದ ಬೆಳೆದಿರ್ತಕ್ಕಂಥ ವಸ್ತುಗಳನ್ನು ಕೊಡ್ತೀನಿ, ಸೀಡ್ಸು ಇದೆ ಕೆಲವು ಕೊಡ್ತೀನಿ, ಕೆಲವು ಗಿಡಗಳನ್ನು ನಾನು ಬೆಳೆಸಿ ಅದನ್ನ ನರ್ಸರಿ ಮಾಡಿ ಅವರಿಗೆ ಬೇಕಾದ್ರೆ ಅವರಿಗೆ ನಾನು ತಲುಪಿಸುವಂತ ವ್ಯವಸ್ಥೆಗಳಿದೆ. ಇಲ್ಲಿ ನಂಬರ್ ಇಲ್ಲಿದೆ ನೋಡಿ. ಹೆಸರು ಡಾಕ್ಟರ್ ಪ್ರಸನ್ನ ಅಂತೇಳಿ. ನಾನು ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ FPOs ಅಂತಂದ್ರೆ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಬೆಂಗಳೂರು. ಇದು GKVK UHS ಬಾಗಲಕೋಟ್ ಕ್ಯಾಂಪಸ್ನಲ್ಲಿ ಇದೆ. ಸೊ ಅಲ್ಲಿಂದ ಬಂದಿದ್ದೀನಿ. ಅಲ್ಲಿ ನಾನು ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಕಾಡಿನಲ್ಲಿ ಬದುಕ್ತಿರ್ತಕ್ಕಂಥ, ಕಾಡಂಚಿನ ಪ್ರದೇಶಗಳಲ್ಲಿ ಬದುಕ್ತಿರ್ತಕ್ಕಂಥ ಜನಗಳಲ್ಲಿ ಏನು ಅವ್ರಿಗೆ ವೈಲ್ಡ್ ಆಗಿ ಸಿಗುತ್ತೆ ಅಂದ್ರೆ ನ್ಯಾಚುರಲ್ ಆಗಿ ನಾಗರಹೊಳೆ ಫಾರೆಸ್ಟ್ ಇಂದ ಈ ಜೇನುತುಪ್ಪವನ್ನ ಕಲೆಕ್ಟ್ ಮಾಡ್ತಾರೆ ಅವರು. ಸೊ ಅದ್ರ ಜೊತೆಗೆ ಈಗ ನೋಡ್ಬೋದು ಸೀಗೆಕಾಯಿ ಸಿಗುತ್ತೆ, ಮತ್ತೆ ಮರಪಾಚಿ ಸಿಗುತ್ತೆ, ಮತ್ತೆ ಬರ್ಡ್ ಸೈಜ್ ಚಿಲ್ಲಿ ಸಿಗುತ್ತೆ, ಮತ್ತೆ ಧೂಪದ ಮರದಿಂದ ಧೂಪ ಅಂತ ಸಿಗುತ್ತೆ. ಅದ್ರ ಜೊತೆಗೆ ಅಳಲೆಕಾಯಿ, ಸೊ ಅಳಲೆಕಾಯಿ ಮತ್ತೆ ಕಾಡು ಅರಿಶಿಣ, ಅದೇನು ನಮ್ಮ ಕಾಡಲ್ಲಿ ನಾಗರಹೊಳೆ ಫಾರೆಸ್ಟ್ ಅಲ್ಲಿ ನ್ಯಾಚುರಲ್ ಆಗಿ ಬೆಳೀತದೆ, ಅಲ್ಲಿ ಸಸ್ಟೈನಬಲ್ ಹಾರ್ವೆಸ್ಟಿಂಗ್ ಮುಖಾಂತರ ಆ ಕಾಡು ಅರಿಶಿಣವನ್ನ ಕಲೆಕ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಮನೆ ಸುತ್ತಮುತ್ತ ಮತ್ತು ಕಾಫಿ ತೋಟಗಳಲ್ಲಿ ಹಾಕಿರ್ತಕ್ಕಂಥ ಮೆಣಸು, ಅದ್ರ ಜೊತೆಗೆ ಆನ್ಲ ಕೂಡ, ನೆಲ್ಲಿಕಾಯಿ ಕೂಡ ಅವರು ನ್ಯಾಚುರಲ್ ಆಗಿ ಫಾರೆಸ್ಟ್ ಇಂದ ಕಲೆಕ್ಟ್ ಮಾಡ್ತಾರೆ. ಮತ್ತೆ ಬಜೆ ಕೂಡ ಅಲ್ಲಿ ಸುತ್ತಮುತ್ತ ನೀರು ಹರಿಯತಕ್ಕಂಥ ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು. ಅದ್ರ ಜೊತೆಗೆ ನೀವೇನು ಇಲ್ಲಿ ಸೊಪ್ಪುಗಳನ್ನ ನೋಡ್ತಾ ಇದ್ದೀರಾ, ಈ ಸೊಪ್ಪುಗಳೆಲ್ಲ ಮೆಡಿಸಿನಲ್ ವ್ಯಾಲ್ಯೂ ಇರ್ತಕ್ಕಂಥ ಅನೇಕ ಸೊಪ್ಪುಗಳು. ಅದರಲ್ಲಿ ಕಸ್ತೂರಿ ಎಲೆ, ತೊಂಡೆ ಸೊಪ್ಪು, ನೆಲನೆಲ್ಲಿ, ಮತ್ತೆ ಮುಳ್ಳುಗೀರೆ ಸೊಪ್ಪು ಅಂತ ಕರಿತೇವೆ ಅದು, ಮತ್ತೆ ಲಕ್ಕಿ ಗಿಡ, ಅದರಲ್ಲಿ ಕಪ್ಪು ಬಿಳಿ ಲಕ್ಕಿ, ಗಾಳಿ ಸೊಪ್ಪು, ಅದ್ರ ಜೊತೆಗೆ ತುಂಬೆ ಸೊಪ್ಪು, ಟಿಂಚರ್ ಗಿಡ, ತುಳಸಿ ಗಿಡ, ಇವೆಲ್ಲವೂ ಕೂಡ ನ್ಯಾಚುರಲ್ ಆಗಿ ಕಾಡಂಚಿನ ಸುತ್ತಮುತ್ತ ಏನ್ ಬರುತ್ತೆ ಅದನ್ನ ಕಲೆಕ್ಟ್ ಮಾಡಿ, ಅದರಲ್ಲಿ ನಮ್ಮ ಒಂದು ಕೆಲವೊಬ್ರು ಟ್ರೈಬ್ಸ್ಗೆ ಅವ್ರಿಗೆ ಮೆಡಿಸಿನಲ್ ಜ್ಞಾನ ಇದೆ, ಅಂದ್ರೆ ಟ್ರೆಡಿಷನಲ್ ನಾಲೆಡ್ಜ್ ಇದೆ. ಸಾಂಪ್ರದಾಯಿಕವಾಗಿ ಅವ್ರಿಗೇನು ಹಿಂದಿನಿಂದ ಬಂದಂತ ಮೆಡಿಸಿನಲ್ ನಾಲೆಡ್ಜ್ ಏನಿದೆ ಪೂರ್ವಜರಿಂದ ಬಂದಿದ್ದು, ಅದ್ರ ಮೂಲಕ ಕೆಲವೊಂದು ಗಿಡ ನಾವು ಕಫ್ ಸಿರಪ್ ಮಾಡ್ತಾರೆ, ಮತ್ತೆ ಹೇರ್ ಆಯಿಲ್ ಮಾಡ್ತಾರೆ. ಅದ್ರ ಜೊತೆಗೆ ನೋವು ನಿವಾರಕ ಎಣ್ಣೆ, ಮತ್ತೆ ಉಳುಕು ಎಣ್ಣೆ, ಉಳುಕುಗೆ ಎಣ್ಣೆ ಮಾಡ್ತಾರೆ. ಸೊ ಇದನ್ನೆಲ್ಲವನ್ನ ನಾವು ಪ್ರದರ್ಶನ ಮಾಡಬೇಕು ಇಲ್ಲಿ ಅನ್ನೋ ಉದ್ದೇಶದಿಂದ ಈ ನಮ್ಮ ಕರ್ನಾಟಕ ಸರ್ಕಾರದ, ಈ ಕರ್ನಾಟಕದ ಗಿಡಮೂಲಿಕೆ ಪ್ರಾಧಿಕಾರ ಏನು ನಮಗೆ ಈ ಅವಕಾಶ ಒದಗಿಸ್ಕೊಟ್ಟಿದೆ. ಸೊ ಅಲ್ಲಿ ಬಂದು ಅದ್ರ ಜೊತೆಗೆ ಈ ಒಂದು ವೈಲ್ಡ್ ಹನಿಯನ್ನು ನಾವು ಪಾಶ್ಚರೈಸೇಷನ್ ಮಾಡಿ ಅದಕ್ಕೊಂದು ಬ್ರ್ಯಾಂಡಿಂಗ್ ಮಾಡಿ ಲೇಬಲ್ ಮಾಡಿ ಮಾರ್ಕೆಟಿಂಗ್ ತಂದಿದ್ದೀವಿ. ಸೊ ಅದ್ರ ಜೊತೆಗೆ ಸೀಗೆಕಾಯಿ ನೋಡಿದ್ರಿ ಆವಾಗಲೇ ನೀವು, ಸೀಗೆ ಪೌಡರ್ ಮಾಡಿದ್ದೀವಿ. ಮತ್ತೆ ಇನ್ನೊಂದು ಆಲ್ಬಿಜಿಯಾ ಪೌಡರ್ ಅಂತ ಬರುತ್ತೆ, ಚಿಗರೆ ಪೌಡರ್, ಅದನ್ನು ಕೂಡ ನಾವು ಸಂಸ್ಕರಣೆ ಮಾಡಿ ಮಾಡಿಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಆನ್ಲಾದಲ್ಲೇ ನಾವು ಸುಮಾರು ಅನೇಕ ಪ್ರಾಡಕ್ಟ್ಗಳನ್ನ ಮಾಡಿದ್ದೀವಿ. ಆನ್ಲಾದಲ್ಲಿ ಇದು ಮೌತ್ ಫ್ರೆಶ್ನರ್ ಮಾಡಿದ್ದೀವಿ, ಅಡಿಕೆ ಅಂತಾನು ಕರಿಬಹುದು. ಅದ್ರ ಜೊತೆಗೆ ಇನ್ನೊಂದು ನೆಲ್ಲಿಕಾಯಿ ಪೌಡರ್ ಮಾಡಿದ್ದೀವಿ. ಪೌಡರ್ ಜೊತೆಗೆ ಇದೊಂದು ಒಣಚುರುಗಳು ಆನ್ಲಾ ಫ್ಲೇಕ್ಸ್ ಮಾಡಿಸಿದ್ದೀವಿ. ಅದ್ರ ಜೊತೆಗೆ ಆನ್ಲಾ ಸ್ವೀಟ್ ಕ್ಯಾಂಡಿ ಮಾಡಿದ್ದೀವಿ. ಸೊ ಇದೆಲ್ಲ ಆನ್ಲಾದಲ್ಲಿ ಇಷ್ಟೊಂದು ವೈವಿಧ್ಯವಾದಂತ ಇದನ್ನ ಮಾಡ್ಬೋದು. ಮತ್ತೆ ಇದು
ಅವರು ಸಿರಿಧಾನ್ಯಗಳು ಏನ್ ಸಿಗುತ್ತೆ, ರಾಗಿ ಬೆಳಿತಾರೆ ಕೆಲವೊಬ್ರು ರೈತರು, ಅದನ್ನ ಮೊಳಕೆ ಬರಿಸಿ ಅದನ್ನ ಮಿಲೆಟ್ ಪೌಡರ್ ಅಂತ ಮಾಡಿರ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಕಷಾಯ ಪೌಡರ್, ಹರ್ಬ್ಸ್ ಇಂದ ನಿಮ್ಗೆ ಕಷಾಯ ಪೌಡರ್ ಕೂಡ ಮಾಡಿರೋದು. ಹೌದೌದು. ಸೊ ಇದೆಲ್ಲಾನು ನಾವು ನಮ್ಮ ಸಂಸ್ಥೆ ಮುಖಾಂತರ ಅವರಿಗೆ ವ್ಯಾಲ್ಯೂ ಅಡಿಷನ್ ಟ್ರೈನಿಂಗ್ ಅನ್ನ ಕೊಟ್ಟು, ಸೊ ಈ ತರ ಪ್ಯಾಕಿಂಗ್, ಬ್ರ್ಯಾಂಡಿಂಗ್, ಅವರ ಒಂದು ಜ್ಞಾನ ಏನಿದೆ ಆ ಜ್ಞಾನ ಸಂಪತ್ತನ್ನ ವೃದ್ಧಿ ಮಾಡ್ಲಿಕ್ಕೋಸ್ಕರ, ಸೊ ಈ ಒಂದು ಸೈಂಟಿಫಿಕ್ ರೀತಿಯಲ್ಲೂ ಕೂಡ ಈಗ ಬ್ರ್ಯಾಂಡಿಂಗ್, ಪ್ಯಾಕಿಂಗ್ ಆಗದೆ ಇದ್ರೆ ಇದಕ್ಕೆ ಹೆಚ್ಚಿನ ಮಾರುಕಟ್ಟೆ ವ್ಯವಸ್ಥೆ ಸಿಗದೆ ಇರೋದ್ರಿಂದ, ಸೊ ಅದೆಲ್ಲ ಒಂದು ಇದನ್ನ ನಮ್ಮ ಸಂಸ್ಥೆ ಮುಖಾಂತರ ನಾವು ಮಾಡ್ಕೊಡ್ತಾ ಇದೀವಿ. ಈ ಶ್ರೀಗಂಧ ಬೆಳೆಗಾರರ ಸಂಘದಿಂದ ಸ್ಯಾಂಡಲ್ವುಡ್ ಪ್ರಾಡಕ್ಟ್ಸ್ ನಾವೇ ಬೆಳೆದಿ ನಾವೇ ಡೈರೆಕ್ಟ್ ಆಗಿ ಸೇಲ್ ಮಾಡ್ತಿದೀವಿ. ಫಾರ್ಮರ್ ಟು ಕನ್ಸ್ಯೂಮರ್ ಡೈರೆಕ್ಟ್ ಆಗಿ, ಮಿಡಲ್ ಮ್ಯಾನ್ ಯಾರು ಇಲ್ಲ, ಏನೂ ಇಲ್ಲ. ಅಂಡ್ ನಾವು ಸ್ಯಾಂಡಲ್ವುಡ್ ಬಿಲೆಟ್ಸ್ ಮಾಡಿದೀವಿ. ಇದು ಈ ತರ ಬಿಲೆಟ್ಸ್ ಮಾಡ್ತೀವಿ, ಗಂಧ ತೆಗೆಯೋದಕ್ಕೆ ಯೂಸ್ ಮಾಡ್ತದೆ ಇದು ಈ ಕಲ್ ಮೇಲೆ. ಆಮೇಲೆ ಇದು ಸ್ಯಾಂಡಲ್ವುಡ್ ಪೌಡರ್ಸ್, ಪ್ಯೂರ್ ಆರ್ಟ್ವುಡ್ ಇಂದ ಮಾಡಿರೋದು, ಏನು ಕೆಮಿಕಲ್ಸ್ ಮಿಕ್ಸ್ ಮಾಡಿಲ್ಲ. ಇದು ಫೇಸ್ ತುಂಬಾ ಒಳ್ಳೇದು. ಆಮೇಲೆ ಇದನ್ನ ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲಿ ನೀರ್ಗ ಕನ್ಸ್ಯೂಮ್ ಮಾಡೋದು ಹೆಲ್ತ್ ಕೂಡ ಒಳ್ಳೇದು ಸರ್. ಆಮೇಲೆ ನಾವು ಸ್ಯಾಂಡಲ್ವುಡ್ ಅಲ್ಲೇ ಬ್ರೇಸ್ಲೆಟ್ ಮಾಡಿದೀವಿ, ಈ ತರ ಬ್ರೇಸ್ಲೆಟ್ಸ್ ಇದೆ. ಹೌದು. ಆಮೇಲೆ ಜಪಮಣಿ ಇದೆ ಸರ್, 108 ಬೀಟ್ಸ್. ಇದು ನೀವು ಆಕ್ಚುಯಲ್ ಇದು ವ್ಯಾಲ್ಯೂ ತಿಳ್ಕೊಬೇಕಂದ್ರೆ ಇದು ಸ್ಮೆಲ್ ನೋಡೋದೇ ಗೊತ್ತಾಗುತ್ತೆ ಸರ್. ಸ್ಮೆಲ್ ಮಾಡಿ ನೋಡಿ ಒಂದ್ಸತಿ ನೀವೇ. ಥ್ಯಾಂಕ್ ಯು ಸರ್. ಸ್ಯಾಂಡಲ್ವುಡ್ ಪೌಡರ್ಸ್, ಬಿಲೆಟ್ಸ್, ಆಮೇಲೆ ನೀವು ಕಸ್ಟಮೈಸ್ ಪ್ರಾಡಕ್ಟ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ID ಕಾರ್ಡ್ ಸರ್, CNC ಮಿಷಿನ್ ಇಂದ ಮಾಡಿರೋದು. ಆರ್ಡರ್ ಕೊಟ್ರೆ ನಾವು ಸ್ಯಾಂಡಲ್ವುಡ್ ಅಲ್ಲಿ ಈ ತರ ಸ್ಯಾಂಡಲ್ವುಡ್ ಚೆಕ್ಕೆಯಿಂದ ಮಾಡಿರೋದು. ಆಮೇಲೆ ಈ ತರ ಸ್ಯಾಂಡಲ್ವುಡ್ ಪೀಸಸ್ ಅಲ್ಲಿ ನಾವು ಲೇಸರ್ ಎನ್ಗ್ರೇವಿಂಗ್ ಮಾಡ್ಕೊಡ್ತೀವಿ. ಮೊಮೆಂಟೋಸ್ಗೆ ಲೇಸರ್ ಎಚಿಂಗ್. ಹೌದು ಸರ್. ಬೇಸಿಕಲಿ ಇದೇನು ಅಂತ ಹೇಳಿದ್ರೆ, ಇವಾಗ ನಮ್ಮ ಮಲೆನಾಡು ಭಾಗದಲ್ಲಿ ಅಗರ್ವುಡ್ ಅಂತ ಇದೆ. ಸೊ ಇದು ಬೇಸಿಕಲಿ ಪರ್ಫ್ಯೂಮಿಗೆ ಹೋಗುತ್ತೆ. ಇಷ್ಟು ವರ್ಷ ನಮ್ಮ ರೈತರು ಏನ್ ಬೆಳೆದಿದ್ರು ಅದರಲ್ಲಿ ಇದನ್ನ ಸಕ್ಸಸ್ ಕಾಣ್ಲಿಕ್ಕೆ ಆಗ್ಲಿಲ್ಲ. ಬೇರೆ ಬೇರೆ ಸಮಸ್ಯೆಗಳಿಂದ ಯಾವ್ದೋ ಬೇರೆ ರಾಂಗ್ ಮೆಡಿಸಿನ್ ಹಾಕಿ ಅದೆಲ್ಲ ಫೇಲ್ಯೂರ್ ಆಗಿತ್ತು. ಸೊ ಇವಾಗ ನಾವು 3 ವರ್ಷದಿಂದ ಇದನ್ನ ಈ ಮೆಡಿಸಿನ್ ಹಾಕಿ ಈ ರೆಸಿನ್ ಬರೋಂತ ಒಂದು ಕ್ರ್ಯಾಕ್ ಮಾಡಿದೀವಿ. ಸಕ್ಸಸ್ ಅನ್ನ ಇದು ನಾವು ತಗೊಂಡ್ಬಂದಿದೀವಿ. ಇದು ಏನಾಗುತ್ತೆ ಅಂದ್ರೆ ಪರ್ಫ್ಯೂಮಿಗೆ ಹೋಗುತ್ತೆ, ಎಸ್ಪೆಷಲಿ ಮಿಡಲ್ ಈಸ್ಟ್ಗೆ. ಇಲ್ಲಿಂದ ಅಲ್ಲಿಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡೋದೆಲ್ಲ ನಮ್ಮ ಇಂಡಿಯಾದಿಂದ, ಎಸ್ಪೆಷಲಿ ಅಸ್ಸಾಂ, ತ್ರಿಪುರಾ ಆ ಕಡೆ ಹೋಗ್ತಾ ಇತ್ತು. ಇವಾಗ ಇದನ್ನ ನಮ್ಮ ಸೌತ್ ಅಲ್ಲೂ ಬೆಳೆದಿದ್ದಾರೆ. ಕರ್ನಾಟಕದಲ್ಲಿ ಕಾಣಬಹುದು, ಕೇರಳದಲ್ಲಿ ಕಾಣಬಹುದು, ತಮಿಳ್ನಾಡಲ್ಲೂ ಕಾಣಬಹುದು. ಈ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇದನ್ನ ನಾವು ಸಕ್ಸಸ್ ಮಾಡಿ ಇದನ್ನ ನಾವು ಮಾರ್ಕೆಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಸರ್. 8618234261 ಸರ್. ಗಂಧದ್ದು ಇವ್ರ ಹತ್ರ ಮಾಡಿ ಸರ್. ಇದು ನಾನು ಸ್ಪೆಸಿಫಿಕಲಿ ಅಗರ್ವುಡ್ಗೆ ಸರ್, ಅಗರ್ವುಡ್ಗೆ ನಾವು ಮಾಡ್ಬೋದು ಸರ್. ನಾನು ಡಾಕ್ಟರ್ MJ ಪ್ರಭು ಅಂತ, ನಾನು ಸೀನಿಯರ್ ಕನ್ಸಲ್ಟೆಂಟ್ ಆಗಿದ್ದೀನಿ ಕರ್ನಾಟಕ ಸ್ಟೇಟ್ ಮೆಡಿಸಿನಲ್ ಪ್ಲಾನ್ಸ್ ಅಥಾರಿಟಿಯಲ್ಲಿ. ನಮ್ದು ಒಂದು ಡಿಪಾರ್ಟ್ಮೆಂಟ್ ಕಮ್ಸ್ ಅಂಡರ್ ಆಯುಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ. ಇವತ್ತಿನ ಈ ಒಂದು ಫಾರೆಸ್ಟ್ ಫಾರ್ಮ್ ಹರ್ಬಲ್ ಎಕ್ಸ್ಪೋ 2025 ಅನ್ನ ನಾವು ಕರ್ನಾಟಕ ಸ್ಟೇಟ್ ಮೆಡಿಸಿನಲ್ ಪ್ಲಾನ್ಸ್ ಅಥಾರಿಟಿ ಇನ್ ಕೊಲಾಬ್ರೇಷನ್ ವಿತ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೀವಿ ಇಲ್ಲಿ ಚಿತ್ರಕಲಾ ಪರಿಷತ್ ಸಭಾಂಗಣದಲ್ಲಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಏನು ಫಾರೆಸ್ಟ್ ರಿಸೋರ್ಸಸ್ ಇದೆ ಜೊತೆಗೆ ನಮ್ಮ ಫಾರ್ಮ್ ರಿಸೋರ್ಸಸ್ ಏನಿದೆ ಅಂದ್ರೆ ಕಾಡಿಂದ ಬರುವಂತದ್ದು ಮತ್ತೆ ಈ ಬೆಳೆ ಕೃಷಿಯಿಂದ ಬರುವಂತ ಏನು ಉತ್ಪನ್ನಗಳಿದೆ ಅವುಗಳನ್ನ ನಾವು ಶೋಕೇಸ್ ಮಾಡುವಂಥದ್ದು, ಸ್ಪೆಷಲಿ ಮೆಡಿಸಿನಲ್ ಪ್ಲಾಂಟ್ಸ್ ಗಳನ್ನ ಶೋಕೇಸ್ ಮಾಡ್ಲಿಕ್ಕೆ ಈ ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ. ಇದರಲ್ಲಿ ಶೋಕೇಸ್ ಮಾಡಿದಾಗ ಅವ್ರಿಗೆ ಉತ್ತಮವಾದಂತ ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳೋದು ಕೂಡ ಒಂದು ಇದರ ಮುಖ್ಯ ಉದ್ದೇಶ ಆಗಿರ್ತದೆ. ನಾಳೆ ನಮ್ಮ ಅರಣ್ಯ ಇಲಾಖೆ ಸಚಿವರು ಈ ಕಾರ್ಯಕ್ರಮವನ್ನ ಆಗಮಿಸಲಿದ್ದಾರೆ. ಇದರಲ್ಲಿ ಏನು ಅಂದ್ರೆ ನಾವು ಒಂದು ನಮ್ಮ ಮೆಡಿಸಿನಲ್ ಪ್ಲಾಂಟ್ ಸೆಕ್ಟರ್ಗೆ ಉತ್ತಮವಾದ ಒಂದು ಮಾರುಕಟ್ಟೆ ವ್ಯವಸ್ಥೆಯ ಒಂದು ಸಮಸ್ಯೆ ಇದೆ. ಆ ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸೋದು ನಮ್ಮ ಒಂದು ಗುರಿಯಾಗಿದೆ. ಜೊತೆಗೆ ಫಾರೆಸ್ಟ್ ರಿಸೋರ್ಸ್ ಅನ್ನ ಸಸ್ಟೈನಬಲ್ ಆಗಿ ಮ್ಯಾನೇಜ್ ಮಾಡಬೇಕಾಗಿದೆ. ಸಸ್ಟೈನಬಲ್ ಮ್ಯಾನೇಜ್ ಮಾಡ್ತಾ ಇಂಡಸ್ಟ್ರಿಗೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ ನಾವು ಸಪ್ಲೈ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಫಾರೆಸ್ಟ್ ಮೇಲೆ ಪ್ರೆಷರ್ ಅನ್ನ ಕಡಿಮೆ ಮಾಡಲಿಕ್ಕೋಸ್ಕರ ಮೆಡಿಸಿನಲ್ ಪ್ಲಾಂಟ್ಸ್ ಕಲ್ಟಿವೇಶನ್ ಅನ್ನ ಪ್ರಮೋಟ್ ಮಾಡುವಂತ ಅವಶ್ಯಕತೆ ಇದೆ. ಹೊಸ ಎಂಟರ್ಪ್ರಿನರ್ಸ್ ಗಳಿಗೂ ಕೂಡ ಇದು ಒಂದು ಒಳ್ಳೆ ಅವಕಾಶ. ಏನೇನು ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆ ಅವಕಾಶ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಇಷ್ಟು ಹೇಳ್ತಾ ಥ್ಯಾಂಕ್ ಯು. ಸರ್ ಏನಪ್ಪಾ ಅಂದ್ರೆ ಇದು ಬಿಲ್ವಾ ಜ್ಯೂಸ್ ಹಣ್ಣು ಅಂತ. ಇದು ಬಂದು ನಿಮ್ಗೆ
2.2 3 kgs ಬರುತ್ತೆ. ಏನಪ್ಪಾ ಅಂದ್ರೆ ಇದು ಹೊಟ್ಟೆ ಸಂಬಂಧಪಟ್ಟಂಗೆ ಏನೇ ಇರ್ಲಿ, ಮಧುಮೇಹ ಆಗ್ಲಿ, ಗ್ಯಾಸ್ಟ್ರಿಕ್ ಸಮಸ್ಯೆ, ಅಲ್ಸರು, ಇದು ಎಲ್ಲಾ ತರದ್ದು ಕ್ಲಿಯರ್ ಆಗುತ್ತೆ. ಹಾ ಸರ್, ಎಲ್ಲಾ ಡೀಟೇಲ್ಸ್ ಅದ್ರಲ್ಲಿದೆ. ಓಕೆನಾ. ಇದ್ರಲ್ಲಿ ಏನಪ್ಪಾ ಅಂದ್ರೆ ನೀವು ಜ್ಯೂಸ್ ಮಾಡ್ಬೇಕಾದ್ರೆ ಶುಗರ್ ಏನು ಆಡ್ ಮಾಡಂಗಿಲ್ಲ, ಫುಲ್ಲು ಶುಗರ್ ಲೆಸ್ ಇರುತ್ತೆ. ಶುಗರು ಏನು ಆಡ್ ಮಾಡಂಗಿಲ್ಲ, ಚೆನ್ನಾಗಿರುತ್ತೆ ಸರ್ ಜ್ಯೂಸ್. ಸೈಡ್ ಎಫೆಕ್ಟ್ ಏನೂ ಆಗಲ್ಲ. ಮತ್ತೆ ಇದರಿಂದ ಸ್ವೀಟು ತಯಾರಿಸ್ಬೋದು, ಕಾಯಲ್ಲಿ ಸ್ವೀಟು ಬರುತ್ತೆ. ಹಾ ಎಸ್ ಸರ್. ಹಾ ಸರ್, ಸಸಿಗಳು 250 ರುಪೀಸ್ ಬೀಳುತ್ತೆ ಒಂದು. ಸರ್ ಇದು ಒಂದೇ ತರ ಇರುತ್ತೆ, ಅಂದ್ರೆ ಸೇಮ್ ಇದನ್ನೇ. ಒಂದು ಗಿಡ ಬಂದು 2.5 kg ಬರುತ್ತೆ, ಇನ್ನೊಂದು ಬಂದು 4 kg ಬರುತ್ತೆ. ಹಾ ಹೌದು ಸರ್, ಇದು 4 kg ಗಿಡ. ಇದು ಬಂದು ಜಾಸ್ತಿ ಏನ್ ನೀರೇನ್ ಬೇಕಾಗಿಲ್ಲ, ಬರ್ಡ್ ಭೂಮಿಲಿ ಬೇಕಾದ್ರೂ ಬೆಳಿಬಹುದು ಸರ್. 250 ರುಪೀಸ್ ಸರ್. ಹಾ ಹೌದು ಸರ್. ಸರ್ ಇದು ಇದ್ರಲ್ಲೇ ಮಾಡುವಂತ ಕಾಯಿ ಸರ್, ವಿಶೇಷ ಇದು ಇದ್ರಲ್ಲೇ. ಹಾ ಹೌದು ಸರ್, ಇದ್ರಲ್ಲೇ ಮಾಡುವಂತ ಕಾಯಿ ಇದು. ಬರ್ಫಿ ಇದು. ಹಾ, ಇದು ಆಕ್ಚುಲಿ ಆರೋಗ್ಯಕ್ಕೆ ಒಳ್ಳೇದು ಸರ್. ಮೇನ್ ಆಗಿ ಹೊಟ್ಟೆ ಸಂಬಂಧಪಟ್ಟಂಗೆ ಏನೇ ಕಾಯಿಲೆ ಇರಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಕಾಡು ಬಸಳೆ ಇದೆ, ಇದು ಕಿಡ್ನಿ ಸ್ಟೋನ್ಗೆ ಆಗುತ್ತೆ. ಇದರಲ್ಲಿ ನಾವು ಒಂದು 2 ಟೈಪಲ್ಲೂ ಸಹ ನಾವು ಕಿಡ್ನಿ ಸ್ಟೋನ್ ಅನ್ನ ಕರಗಿಸ್ಕೋಬಹುದು. ಇದು ಕಾಡು ಬಸಳೆ, ಇದ್ರ ಜೊತೆಗೆ ಸ್ವಲ್ಪ ಸೈಂಧವ ಲವಣ ಮತ್ತೆ ಕರಿಮೆಣಸು ಇವೆರಡು ಹಾಕೊಂಡು ಜಿಗಿದ್ರೆ, ಅಂದ್ರೆ ಅಗದು ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ಕಿಡ್ನಿ ಸ್ಟೋನ್ ಸಹ ಕಟ್ಟೋದಿಲ್ಲ. ಇದು ಏನಪ್ಪಾ ಅಂದ್ರೆ ಇದನ್ನ 10 ಗ್ರಾಮ್ಗಿಂತ ಒಳಗಡೆ ಇದ್ರೆ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. 10 ಗ್ರಾಮಿಂದ ಮೇಲೆ ಇದ್ರೆ ಈ ಕಾಡು ಬಸಳೆ ಪ್ಲಸ್ ಯವಾಕ್ಷರ, ಇಲ್ಲಿ ಯವಾಕ್ಷರ, ಇಲ್ಲಿ ಯವಾಕ್ಷರ ಇಲ್ಲಿಲ್ಲ, ಯವಾಕ್ಷರ ಮತ್ತೆ 1 ವಾರ ಇದನ್ನ ತಗೋಬೇಕು. ಇನ್ನೊಂದು ವಾರ ಬಂದು ಗೋಕ್ಷೀರ, ಗೋಕ್ಷೀರದಲ್ಲಿ 1 ವಾರ ತಗೋಬೇಕು. ಆಮೇಲೆ ಬಾಳೆ ದಿಂಡಿನ ರಸ, ಅದರಲ್ಲಿ 1 ವಾರ ತಗೋಬೇಕು. ಬೂದು ಕುಂಬಳಕಾಯಿ ರಸದಲ್ಲಿ 1 ವಾರ ತಗೋಬೇಕು. ಈ ತರ ನಾವು ತಗೊಂಡು ಜೊತೆಗೆ ತ್ರಿಫಲ ಚೂರ್ಣವನ್ನು ಒಂದು 40 ದಿವಸ ತಗೊಂಡ್ರೆ ಅದು ಯಾವ ಸ್ಟೋನ್ ಅನ್ನ ಇರ್ಲಿ ಬಾಡಿಯಿಂದ ಬರ್ತದೆ. ಬರ್ತದೆ, ಕರಿಗೆ ಬಂದ್ಬಿಡ್ತದೆ. ಅದು ತುಂಬಾ ಅನುಕೂಲ ಆಗುವಂತ ಸಸ್ಯ ಇದು. ಇಲ್ಲಿ ಹಲವಾರು ಗಿಡಮೂಲಿಕೆಗಳಿದಾವೆ, 150 ಗಿಡಮೂಲಿಕೆಗಳ ಮೇಲೆ ಇದಾವೆ. ಇದು ಬಂದು ಶರಾಪುಂಕ, ಶರಾಪುಂಕ ಅಂತ ಹೇಳ್ತೀವಿ ನೋವುಗಳಿಗೆ. ಇದು ಅತಿ ಬಲ, ಇದು ನೋವಿಗೆ. ಇದರಲ್ಲಿ ನಾವು ಬೇರನ್ನ ತಗೊಂಡು ಕಷಾಯ ಮಾಡಿ ಅದನ್ನ ಈ ತರ ಆಯಿಲ್ ಮಾಡ್ತೀವಿ, ಈ ತರ ಬಾಟ್ಲು ಆಯಿಲ್ ಮಾಡ್ತೀವಿ. ಅದ್ರ ಜೊತೆಗೆ ನೋಡಿ ಇದು ಬಲ ಅಂದ್ರೆ ಭೀಮನ ಕಡ್ಡಿ ಅಂತಾರೆ, ಭೀಮನ ಕಡ್ಡಿ ಅಂತಾರೆ, ಮತ್ತೆ ಬಲ. ಇವೆಲ್ಲ ಹಾಕಿ ನಾವು ಕಷಾಯ ಮಾಡಿ ಔಷಧಿಯನ್ನ ಅಂದ್ರೆ ಎಣ್ಣೆಯನ್ನ ಮಾಡ್ತೀವಿ. ಅದ್ರಲ್ಲೇ ಇದಕ್ಕೂ ಅಪ್ಲೈ ಮಾಡೋದಕ್ಕೂ ಮಾಡ್ತೀವಿ. ಆಮೇಲೆ ನಿಮ್ಗೆ ಇನ್ನ ಇಲ್ಲಿರೋಂಥದ್ದು ಅಮೃತ ಬಳ್ಳಿ. ಇದು ಸುಮಾರು ಎಲ್ಲ ಕಡೆನೂ 101 ಜ್ವರಕ್ಕೆ ಇದಕ್ಕೆಲ್ಲ ಇದು ಮಾಡ್ತಾರೆ. ಇನ್ನು ಹಲವಾರು ಗಿಡಮೂಲಿಕೆಗಳಿದಾವೆ. ಚಿತ್ರಮೂಲ ಇದೆ, ತುಳಸಿ ಇದೆ. ತುಳಸಿ ನಮ್ಗೆ ಒಳ್ಳೆ ಆರೋಗ್ಯಕ್ಕೇನು ಒಳ್ಳೆ ಇದನ್ನ ಕೊಡುವಂಥದ್ದು. ಬಿದಿರು ಭತ್ತ, ಇದು ಬಿದಿರು ಭತ್ತ ಇದು 60-65 ವರ್ಷಕ್ಕೊಮ್ಮೆ ಬಿಡುವಂಥದ್ದು ಬಿದಿರು ಭತ್ತ. ಸರ್ ಬಿದಿರು ಭತ್ತ ಇದು ನಮ್ಗೆ ಅನ್ನನೂ ಮಾಡ್ಕೊಂತಿರ್ತಾರೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆಗಳು, ದೇಹದಲ್ಲಿ ಇರೋಂತ ಜಂತುಹುಳುಗಳು ಅವೆಲ್ಲ ನೀರ್ಗುಳ್ಳೆಗಳಂತ ಬರ್ತವೆ ಒಳಗಡೆ. ಮತ್ತೆ ಅದನ್ನ ಉಪಯೋಗಿಸ್ತಾ ಇದ್ರೆ ರಕ್ತ ಕಣಗಳಲ್ಲಿ ಅಧಿಕವಾದಂತ ಶುದ್ಧತೆ ಮತ್ತು ಸಂಚಾರವನ್ನು ಅದು ರೆಡಿ. ನರ ದೌರ್ಬಲ್ಯಕ್ಕೆ ಇದು ನರ ದೌರ್ಬಲ್ಯಕ್ಕೆ ಇದ್ ಮಾಡ್ತಾರೆ. ಪೌಡ್ರ್ ಮಾಡಿ ಬೀಜ ಇರುತ್ತೆ, ಕಪ್ಪರ್ಬೇಕಿದು ಬೀಜ. ಒಳ್ಳೇದು. ಅದನ್ನ ಪೌಡ್ರ್ ಮಾಡಿ ಹಾಲ್ನಲ್ಲಿ ತಗತ್ತಾರೆ. ನಮ್ ತಾತ ಚನ್ನೇಗೌಡ್ರು, ನಾವು ಚನ್ನಪಟ್ಟಣ ತಾಲೂಕು ನಿಡಗೋಡಿ. 130 ವರ್ಷಕ್ಕೆ ನಮ್ ತಾತ ತೀರೋದ್ರು. ಅವ್ರು ತೀರೋದ್ಮೇಲೆ ನಾವು ಲಘುವಾಗಿ ಔಷಧಿ ಕೊಡ್ತಾ ಇದ್ದೀವಿ. ನಮ್ ತಾತ ತೀರೋದ್ರು ಅಂದ್ಬಿಟ್ಟು ಜನಗಳು ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಅಲ್ಲೇ ಲಕ್ಕು ಹೊಡೆದ್ರೆ 1-2 ದಿವಸದಲ್ಲೇ ಮಾತಾಡದೇ ಇದ್ರು ಅವರು ಮಾತಾಡ್ತಾರೆ. ಕೊಡ್ತೀವಿ. ಬೇವಿನ ಎಣ್ಣೆಯಲ್ಲಿ ನಾವು ಔಷಧಿ ಕೊಡ್ತೀವಿ. ಬೇವಿನ ಎಣ್ಣೆಯಲ್ಲಿ ಪರ್ಸರಿ ಸಾಮಾನುಗಳು ಹಾಕಿ ನಾವು ಔಷಧಿ ಕೊಡ್ತೀವಿ. ಅದೇ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನಿಂದ ಬಂದಿದ್ದೇವೆ. ನಾವು ಜೇನು ಕೃಷಿಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲೆನಾಡು ಭಾಗ ಆಗೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಜೇನು ಪೆಟ್ಟಿಗೆ ತಲೆತಲಾಂತರದಿಂದ ಸಾಕುವಂತ ರೈತರಿದ್ದಾರೆ. ಅದರಲ್ಲಿ ನಾನು ಸ್ವಂತವಾಗಿ 60 ಜೇನು ಪೆಟ್ಟಿಗೆಯನ್ನ, ತುಡುವಿ ಜೇನು ಪೆಟ್ಟಿಗೆಯನ್ನು ಸಾಕ್ತಾ ಇದ್ದೇನೆ.
ಈಗ ಜೇನ್ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ 2 ವೆರೈಟಿ ಜೇನ್ ಬರ್ತದೆ. ಒಂದು ತುಡುವಿಯಲ್ಲಿ ಮಲ್ಟಿ ಫ್ಲೋರಲ್ ಹನಿ ಅಂತ ಬರ್ತದೆ, ಇನ್ನೊಂದು ಸೋಪ್ನೆಟ್ ಹನಿ ಅಂತ ಬರ್ತದೆ ಸಿಂಗಲ್ ಫ್ಲೋರಲ್. 1600 rupees per kg ಇದೆ ಅದು. ಈ ಮಲ್ಟಿ ಫ್ಲೋರಲ್ ಹನಿಗೆ ನಾವು 350 rupees kgಗೆ ಮಾರ್ತಾ ಇದ್ದೇವೆ. ಜೇನು ಕೃಷಿಯಿಂದ ಒಂದು ಪಾಲಿನೇಷನ್ ಆಗಿ ನಮ್ಮ ಬೆಳೆಗಳಿಗೆ ಆದಾಯ ಬರ್ತದೆ, ಇನ್ನೊಂದು ನಾವು ಜೇನುತುಪ್ಪ ಮಾರಾಟ ಮಾಡೋದ್ರಿಂದ ನಮಗೆ ಅದರಲ್ಲೂ ಸ್ವಲ್ಪ ಆದಾಯ ಬರ್ತದೆ. ಅದಲ್ಲದೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಆಗಿ ನಾವು ಹನಿ ಜಾಮ್ ಅಂತ ಮಾಡಿದ್ದೇವೆ, ಹನಿ ವಿತ್ 10 ವೆರೈಟಿ ಡ್ರೈ ಫ್ರೂಟ್ಸ್. ಹೌದು, ಹನಿ ಜಾಮ್, ಇದು ವ್ಯಾಲ್ಯೂ ಎಡಿಷನ್ ಫಾರ್ ಹನಿ ಇದು. ಅದಲ್ಲದೆ ನಾವು ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ತೋಟಗಾರಿಕೆ ಅಥವಾ ಫಾರೆಸ್ಟ್ ಪದಾರ್ಥಗಳಿಗೆ ಮೌಲ್ಯವರ್ಧನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಮೇಜರ್ ಅಂದ್ರೆ ಕೋಕಮ್ ಜ್ಯೂಸ್ ಅಂತೇಳಿ, ಕೋಕಮ್ ಸ್ಕ್ವಾಶ್ ಅಂತ ಮಾಡ್ತಾ ಇದ್ದೇವೆ. ಕೋಕಮ್ ಹಣ್ಣನ್ನು ಯೂಸ್ ಮಾಡಿಬಿಟ್ಟು ಅದನ್ನ ಕೋಕಮ್ ಸ್ಕ್ವಾಶ್ ಅಂತ ಮಾಡಿ ನಾವು ಬೆಂಗಳೂರಿಗೆ ಇದನ್ನ ಪರಿಚಯಿಸ್ತಾ ಇದ್ದೇವೆ. ಅದರಲ್ಲಿ ಒಂದು 5 ವೆರೈಟಿ ಕೋಕಮ್ ಸ್ಕ್ವಾಶ್ ಅನ್ನ ಮಾಡಿದ್ದೇವೆ. ಹೌದು, 5 ವೆರೈಟಿ ಇದೆ ನಮ್ಮ ಹತ್ರ, ವಿತ್ ಶುಗರು, ವಿದೌಟ್ ಶುಗರು, ಹಾಟ್ ಕೋಕಮ್ ಮತ್ತೆ ಕೋಕಮ್ ಗಾರ್ಲಿಕ್ ಅಂತ ಬರ್ತದೆ. ಅದಲ್ಲದೆ ನಮ್ಮಲ್ಲಿ ಏನು ನೇರಳೆ ಹಣ್ಣಿನ ಜ್ಯೂಸ್ ಇರ್ಬೋದು, ಪೈನಾಪಲ್ ಸ್ಕ್ವಾಶ್ ಇರ್ಬೋದು, ಅಥವಾ ಆಮ್ಲಾ ಸ್ಕ್ವಾಶ್ ಇರ್ಬೋದು, 10 ವೆರೈಟಿ ಸ್ಕ್ವಾಶ್ ಅನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇದ್ದೇವೆ. ಇದರಿಂದ ಸಾಕಷ್ಟು ಆದಾಯವನ್ನು ಗಳಿಸ್ತಾ ಇದ್ದೇವೆ. ಬಂಧುಗಳೇ, ನೋಡಿದ್ರಲ್ಲ ಔಷಧಿ ಗಿಡಮೂಲಿಕೆಗಳು, ಮೆಡಿಸಿನಲ್ ಪ್ಲಾಂಟ್ಸ್ ಅಂಡ್ ಏನೇನು ಅದ್ರ ಬಗ್ಗೆ ಉಪಯೋಗ ಬರುತ್ತೆ, ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅನ್ನೋದ್ರ ಬಗ್ಗೆ ನೀವು ನೋಡಿದ್ರಿ. ಅದೇ ರೀತಿ ಪ್ಲಾಂಟ್ಸ್ ಎಲ್ಲ ತಗೊಂಡೋಗಿ ನೀವು ಕೂಡ ಬೆಳ್ಕೋಬಹುದು. ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.